ಈ ಎಲ್ಲ ಚಕ್ರಗಳಿಗೂ ರಾಜ ಯಾರಪ್ಪ ಅಂತಂದ್ರೆ ಶ್ರೀಚಕ್ರ. ಆ ಶ್ರೀಚಕ್ರದಲ್ಲಿ ಯಾರು ಇರ್ತಾರೆ ಪ್ರಧಾನವಾಗಿ ಅಂತಂದ್ರೆ ಲಲಿತಾ ಮಹಾ ತ್ರಿಪುರ ಸುಂದರಿಯು ಕಾಮೇಶ್ವರಿಯಾಗಿ ಇಬ್ಬರು ಐಕ್ಯ ರೂಪದಲ್ಲಿ ಇರ್ತಾರೆ. ಸಹಸ್ರನಾಮದಲ್ಲಿ ಒಂದು ಉಲ್ಲೇಖವನ್ನ ಕೊಡ್ತಾರೆ. ಗೇ ಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ ಹೇಳ್ತಾರೆ. ಅಮ್ಮನವರ ಒಂದು ಸೇನೆಯ ಜೊತೆಗೆ ದಂಡನಾಥ ಮತ್ತೆ ಶ್ಯಾಮಲೆ ಇಬ್ಬರು ಜೊತೆಯಲ್ಲಿ ಬರ್ತಾರೆ. ಆ ಶರೀರದಲ್ಲಿರುವಂತಹ ನವರಂಧ್ರಗಳು, ಆ ಚಕ್ರದಲ್ಲಿರುವಂತಹ 9 ಇಂಟರ್ಸೆಕ್ಷನ್ಸ್ ಅನ್ನ ಏನ್ ನೋಡ್ತೀವಿ ನಾವು, ಅದಕ್ಕೋಸ್ಕರ 9 ಅನ್ನುವಂತಹದ್ದನ್ನ ಪ್ರಧಾನವಾಗಿ ಹೇಳ್ತಾರೆ. ಶ್ರೀಚಕ್ರಕ್ಕೆ 9 ಎನ್ಕ್ಲೋಸರ್ಸ್ ಅಥವಾ ಆವರಣಗಳು ಅಂತೇಳಿ ಹೇಳ್ತೀವಿ. ಈಗ ಶ್ರೀಚಕ್ರ ಉಪಾಸನೆ ಶಕ್ತಿ ಉಪಾಸನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾರಲ್ಲ, ಯಾಕೆ? ರಹಸ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಶ್ರೀ ಅನ್ನುವಂತಹದ್ದು ಲಲಿತಾ ಮಹಾ ತ್ರಿಪುರ ಸುಂದರಿ, ಷೋಡಶಿ ಅಂತ ಕರಿತೀವಿ. ಶ್ರೀ ಅನ್ನುವಂತಹ ಪದಕ್ಕೆ, ಬೀಜಾಕ್ಷರಕ್ಕೆ, ಅಕ್ಷರಕ್ಕೆ ತ್ರಿಪುರ ಸುಂದರಿ ಅಂತ ಹೆಸರು. ಆರಾಧ್ಯ ದೇವಿ ಯಾರಪ್ಪ ಅಂತಂದ್ರೆ ಲಲಿತೆ, ಮಹಾ ತ್ರಿಪುರ ಸುಂದರಿ, ಮಹಾಭಟ್ಟಾರಿಕೆ, ರಾಜರಾಜೇಶ್ವರಿ ಅಂತೆಲ್ಲ ಹೆಸರು ಕೊಡ್ತಾರೆ. ಯಾಕೆ? 21,600 ಉಸಿರುಗಳನ್ನ ನಾವು ತಗೋತೀವಿ. ಆ ಪ್ರತಿಯೊಂದು ಉಸಿರಲ್ಲೂ ಅಮ್ಮ 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 ಅಂತ ಇದ್ರೆ ಅದು ಉಪಾಸನೆ. 1000 ಸೂರ್ಯನಿಗೆ ಇರುವಂತಹ ಶಕ್ತಿಯೂ ಒಂದು, 1000 ಚಂದ್ರನಲ್ಲಿರುವಂತಹ ತಂಪಾದಂತಹ ಒಂದು ತತ್ವವನ್ನು ಹೊಂದಂತಹವಳು ಅವಳೆ. ಆ ಶಕ್ತಿಯನ್ನ ಇಟ್ಟುಕೊಂಡು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವಂತಹ ಆ ಬ್ರಹ್ಮಕೀಟ ಜನನಿಯಾಗಿರೋದಕ್ಕೋಸ್ಕರನೇ ಮಹಾತ್ರಿಪುರ ಸುಂದರಿ ಶ್ರೀಚಕ್ರದ ಅಧಿದೇವತೆಯಾಗಿರುತ್ತೆ. ಈಗ ಒಂದು ಶ್ರೀಚಕ್ರವನ್ನ ಮಧ್ಯಭಾಗವನ್ನ ಇಟ್ಕೊಂಡು ಮೇಲ್ಗಡೆ ಈ ತರ ಎಳ್ತಾ ಬಂತು ಅಂತಂದ್ರೆ ಇಟ್ ಟೇಕ್ಸ್ ಅ ಶೇಪ್, ಇಟ್ ಟೇಕ್ಸ್ ಅ ಪಿರಮಿಡ್. ಆ ಪಿರಮಿಡ್ಗೆ ಏನ್ ಹೇಳ್ತೀವಿ ನಾವು? ಶ್ರೀಯಂತ್ರ, ಶ್ರೀಮೇರು ಅಂತೇಳಿ ಹೇಳ್ತೀವಿ. ಮೇರು ಪರ್ವತದ ಸಮಾನದ ಒಂದು ಜಿಯೋಮೆಟ್ರಿ ಇರೋದ್ರಿಂದ ಮೇರು ಅಂತ ಹೆಸರಿದೆ. ಹೆಣ್ಣು ಮಕ್ಕಳು ಈ ಆರಾಧನೆ ಅಥವಾ ಉಪಾಸನೆ ಮಾಡಬಹುದಾ? ಮಾಡಬಹುದು.